ಸರ್, ಭಾರತ ಏನಾದರೂ ಪ್ರತೀಕಾರ ಕೊಡಬೇಕು, ರಿಟ್ಯಾಲಿಯೇಟ್ ಮಾಡಬೇಕು ಅನ್ನುವಾಗಲೂ ಕೂಡ ಇಂಟೆಲಿಜೆನ್ಸ್ ಮಾಹಿತಿಗಳು ಪ್ರಮುಖ ಪಾತ್ರ ವಹಿಸ್ತವೆ. ಈಗ ಟೆರರ್ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಪಾಕಿಸ್ತಾನಿ ಆರ್ಮಿಯ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋದು ಅನ್ನೋದಾದರೂ ಕೂಡ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಹೌದು ಹೌದು all these actions are basically intelligence guided. Okay, without precise intelligence ನಾವು ಅಟ್ಯಾಕ್ ಮಾಡೋದು ಸಾಧ್ಯವಿಲ್ಲ ಮತ್ತು ಅಟ್ಯಾಕ್ ಮಾಡಲೂಬಾರದು. ಈಗ ನೋಡಿ, ನಾವು ನಮ್ಮ ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್ ತೊಗೊಂಡ್ರೆ ಊರಿ ಹ್ಯಾಪನ್ ಇನ್ 2016 ಊರಿ ಅಟ್ಯಾಕ್. ಅದು ಇಮಿಡಿಯೇಟ್ ಆಗಿ ನಾವು ಅದಾದ್ಮೇಲೆ ಸರ್ಜಿಕಲ್ ಸ್ಟ್ರೈಕ್ಸ್ ಆರ್ಡರ್ ಮಾಡಿದ್ರು ಮೋದಿಯವರು. ಸೊ ಸರ್ಜಿಕಲ್ ಸ್ಟ್ರೈಕ್ಸ್ ವಾಸ್ ಕ್ಯಾರಿಡ್ ಔಟ್ ಬೈ ಗ್ರೂಪ್ ಆಫ್ ಸ್ಪೆಷಲ್ ಕಮಾಂಡೋ ಆಫೀಸರ್ಸ್ ಆಫ್ ದ ಇಂಡಿಯನ್ ಆರ್ಮಿ. And they went into particular areas where there were Pakistani soldiers, and they killed some of them and came back. That was regarded as quite a successful operation. ಆಮೇಲೆ 2019ನಲ್ಲಿ ಪುಲ್ವಾಮಾ ಆಯಿತು, ಅದಕ್ಕೆ ಜವಾಬ್ನಲ್ಲಿ ನಾವು ಬಾಲಾಕೋಟ್ ಅಟ್ಯಾಕ್ ಮಾಡಿದ್ವಿ. ಬಾಲಾಕೋಟ್ ಅಟ್ಯಾಕ್ ವಾಸ್ ಅನ್ ಏರಿಯಲ್ ಸ್ಟ್ರೈಕ್ ಅಟ್ಯಾಕ್, ವೆರಿ ಡಿಫ್ರೆಂಟ್ ಫ್ರಮ್, ಇಟ್ ವಾಸ್ ನಾಟ್ ಎ ಸ್ಪೆಷಲ್ ಕಮಾಂಡೋ. ಏರಿಯಲ್ ಸ್ಟ್ರೈಕ್ನಲ್ಲಿ ಏನಾಗುತ್ತೆ, ನಮ್ಮ ಏರ್ಫೋರ್ಸ್ ಈಸ್ ದ ಮೇನ್ ಗೈಡಿಂಗ್ ಏಜೆನ್ಸಿ ವಿಚ್ ವಿಲ್ ಲೀಡ್ ದ ಅಟ್ಯಾಕ್. ಸೊ ಅವರು ದೇ ವರ್ ಗಿವನ್ ಸರ್ಟನ್ ಲೊಕೇಶನ್ಸ್ ದಟ್ ದೀಸ್ ಆರ್ ದ ಟೆರರಿಸ್ಟ್ ಹೈಡ್ಔಟ್ಸ್ ಇನ್ ಬಾಲಾಕೋಟ್, ಯು ಸ್ಟ್ರೈಕ್ ಎಟ್ ದೀಸ್ ಲೊಕೇಶನ್ಸ್ ಅಂತ. ಸೊ ಅವರು ಅದನ್ನು ಕ್ಯಾರಿ ಔಟ್ ಮಾಡಿದರು. ಬಟ್ ಅದಾದಮೇಲೆ ಭಾಳಷ್ಟು ಚರ್ಚೆ ಶುರುವಾಯಿತು ಇದ್ರ ಮೇಲೆ, ವೆದರ್ ವಿ ಹ್ಯಾವ್ ಹಿಟ್ ದ ಲೊಕೇಶನ್ಸ್ ಆರ್ ನಾಟ್, ಹೌ ಮೆನಿ ಪೀಪಲ್ ವರ್ ಕಿಲ್ಡ್, and what is the exact success of the entire operation. ಅದರಲ್ಲಿ ಇನ್ನೊಂದು ಏನಾಗ್ತದೆ, ಆವಾಗ we lost one aircraft, and Captain Abhinandan was caught by the Pakistani army, and we had a tough time in getting him out. We had to ask American CIA chief to intervene in the matter, and he told Pakistan that you must immediately hand him over, otherwise there will be massive retaliation by India. So ಆವಾಗ ಇಮ್ರಾನ್ ಖಾನ್ ಸರ್ಕಾರ ಇತ್ತು ಅಲ್ಲಿ, ಅವರು they handed over Abhinandan within 1 or 2 days. So that was not a very successful military operation because of our loss of an aircraft and our capture of an officer. Now ಈಗ ನಾವು ಎರಡೂ ಪ್ರಯತ್ನ ಮಾಡಿ ಆಯಿತು, ಸ್ಪೆಷಲ್ ಕಮಾಂಡೋ ಆಪರೇಷನ್ ಆಯಿತು, ಏರಿಯಲ್ ಸ್ಟ್ರೈಕ್ ಆಯಿತು. ಸೊ ನಾವು ಈಗ ಯಾವ ರೀತಿ ನಾವು ಪ್ರತೀಕಾರ ಮಾಡ್ತೀವಿ, ಯಾವ ರೀತಿ ನಾವು ರಿಟಾಲಿಯೇಟ್ ಮಾಡ್ತೀವಿ ಅನ್ನೋದು ಇಟ್ಸ್ ಅ $1 million ಕ್ವೆಶನ್. ಈಗ ಪ್ರಧಾನಮಂತ್ರಿಯವರು ಇವತ್ತು ಬಿಹಾರ್ನಲ್ಲಿ ಮಾತನಾಡುತ್ತಾ ಒಂದು ಭಾಳ ಕಡಾಖಂಡಿತವಾಗಿ ಮಾತನಾಡಿ ಹೇಳಿದ್ದಾರೆ, ನಾವು ಟೆರರಿಸ್ಟ್ ಎಲ್ಲಿ ಇದ್ದರೂ ಕೂಡ ಅವ್ರನ್ನ ಡಿಸ್ಟ್ರಾಯ್ ಮಾಡ್ತೀವಿ. ನಾವು ಅವ್ರು ಬರೀ ಟೆರರಿಸ್ಟ್ ಅಲ್ಲ, ಅವ್ರ ಬ್ಯಾಕರ್ಸ್, ಅವ್ರ ಸಪೋರ್ಟ್ ಸ್ಟ್ರಕ್ಚರ್ ಕೂಡ ನಾವು ಡಿಸ್ಟ್ರಾಯ್ ಮಾಡ್ತೀವಿ. ಅಂದರೆ ಈಗ ನಾವು ಸಪೋರ್ಟ್ ಸ್ಟ್ರಕ್ಚರ್ ಅಂದರೆ ನಾವು ವಿ ಹ್ಯಾವ್ ಟು ಗೋ ಆ್ಯಂಡ್ ಹಿಟ್ ದ LET ಹೆಡ್ ಕ್ವಾರ್ಟರ್ಸ್ ಇನ್ ಮುರಿಡ್ಕೆ. ನಾವು ಆರ್ ವಿ ಗೋಯಿಂಗ್ ಟು ಡೂ ದ್ಯಾಟ್? ಆರ್ ವಿ ಗೋಯಿಂಗ್ ಟು ಅಟ್ಯಾಕ್ ಹಫೀಜ್ ಸಯೀದ್ ಆ್ಯಂಡ್ ದ ಟೆರರಿಸ್ಟ್ ಹೆಡ್ ಕ್ವಾರ್ಟರ್ಸ್, LET ಹೆಡ್ ಕ್ವಾರ್ಟರ್ಸ್ ಇನ್ ಮುರಿಡ್ಕೆ? ಅದು ಇಟ್ಸ್ ಅ ವೆರಿ ಬಿಗ್ ಕ್ವೆಶನ್, ಆ್ಯಂಡ್ ಇದನ್ನು ಮಾಡ್ಲಿಕ್ಕೆ ಹೋದರೆ ಮತ್ತೆ ಲೈವ್ ಟಿವಿ ಚಾನೆಲ್ ನಲ್ಲಿ ಡಿಸ್ಕಸ್ ಮಾಡುವಂಥದ್ದು ಅಲ್ಲ, ಸಿವಿಲಿಯನ್ ಪಾಪ್ಯುಲೇಟೆಡ್ ಏರಿಯಾ. ಹೌದು ಖಂಡಿತ ಅಲ್ಲ, ಇದೆಲ್ಲ ನಮ್ಮ ಗೆಸ್ ವರ್ಕ್ ಇದು. ಐ ಡೋಂಟ್ ನೋ ವಾಟ್ ದ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಟು ಡೂ. ಐ ಆಮ್ ನೋ ಲಾಂಗರ್ ಇನ್ ಸರ್ವಿಸ್ ಅಂಡ್ ಐ ಆಮ್ ನಾಟ್ ಟಾಕಿಂಗ್ ಟು ಮೈ ಕೊಲೀಗ್ಸ್ ಹೂ ಆರ್ ಇನ್ ಸರ್ವಿಸ್. ಆದಾಗ ಗೊತ್ತಾಗುತ್ತೆ. ನಮ್ಮ ಅವರು ಹೇಳಿದಂಗೆ ಬಾಲಾಕೋಟ್ ಸ್ಟ್ರೈಕ್, ಬಾಲಾಕೋಟ್ ಸ್ಟ್ರೈಕ್ ಅವ್ರು ಹೇಳ್ದಂಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳಿದ್ರು. ಸಕ್ಸಸ್ ಇಸ್ ನಾಟ್ ಅಬೌಟ್ ನಾವು ಎಷ್ಟು ಟ್ರಾನ್ಸಿಟ್ ಇವನ್ನ ಟೆರರಿಸ್ಟ್ ಕ್ಯಾಂಪ್ ಅಲ್ಲಿ ಧ್ವಂಸ ಮಾಡಿದ್ವಿ, ಎಷ್ಟೊಂದು ಕೊಂದ್ವಿ, ದಟ್ ಇಸ್ ನಾಟ್ ದ ಸಕ್ಸಸ್. ಇನ್ ಮೈ ಒಪಿನಿಯನ್ ಸಕ್ಸಸ್ ಅಂದ್ರೆ ಏನು? ದ ಎಬಿಲಿಟಿ ಟು ಗೋ ಅಕ್ರಾಸ್ ಎನಿಮಿ ಬಾರ್ಡರ್ ಇನ್ ಇಟ್ ಸೆಲ್ಫ್. ಏರ್ ವಯಲೇಷನ್ ಏನಾಯ್ತಲ್ಲ, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್. ಯಾಕೆಂದ್ರೆ ಪಾಕಿಸ್ತಾನ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ವಿಲ್ ವೈಲೇಟ್ ದರ್ ಏರ್ ಸ್ಪೇಸ್. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್. ಈಗ ನಾವು 4 ಟೆರರಿಸ್ಟ್ ಕ್ಯಾಂಪ್ ಧ್ವಂಸ ಮಾಡ್ಬೋದು, ಅದರಲ್ಲಿ ಮೀನಿಂಗೇ ಇಲ್ಲ. ಇವತ್ತು 4 ಮಾಡಿದ್ರೆ ನಾಳೆ 14 ಇನ್ನೊಂದು ಕಡೆ ಬರುತ್ತೆ. ಆಮೇಲೆ ಟೆರರಿಸ್ಟ್ ಕ್ಯಾಂಪ್ಸ್ ಆರ್ ನಾಟ್ ಅಕಾಡೆಮೀಸ್. ಅದು ಒಂಥರ ಏನು ದೊಡ್ಡ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಲ್ಲ, ಒಂದು ಥ್ಯಾಚ್ಡ್ ರೂಫ್ ಇದ್ದಂಗೆ ಇರುತ್ತೆ. ಇವತ್ತು ಇಲ್ಲ ಅಂತಾರೆ ನಾಳೆ ಅದೇ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ನಾವು ಮಿಲಿಟರಿ ಮೈಂಡ್ಸೇ ನಾನು ಮಾತಾಡೋದು ನೋಡ್ತೀನಿ. ಏನಂತಂದ್ರೆ ಈಗ ಲಾಸ್ಟ್ ಒಂದು 10 years ನೋಡ್ತಾ ಇದ್ದೀನಿ, ಯಾರೋ ಕೋರ್ ಕಮಾಂಡರ್ ಆಗಿರೋ ಹೇಳ್ತಾರೆ, ಓ ದಿಟ್ಸ್ ಆನ್ ದ ಲಾಸ್ಟ್ ಲೆಗ್,
ಕಾಶ್ಮೀರಲ್ಲಿ ಇನ್ನೊಂದು 2 ವರ್ಷಕ್ಕೆ ಮುಗಿದು ಹೋಗುತ್ತೆ, 100 ಜನ ಉಳ್ಕೊಂಡಿದ್ದಾರೆ. ಇದು ಒಂಥರ ಬಂಡೀಪುರ್ ಫಾರೆಸ್ಟಲ್ಲಿ ಹುಲಿ ಎನ್ನಿಸ್ತಂಗೆ ಅಂತ ಅನ್ಸುತ್ತೆ ನನಗೆ. ಯಾಕೆಂತಂದರೆ ಯು ಕಾಂಟ್ ಪುಟ್ ನಂಬರ್ ಟು ದಿಸ್. ಇದೊಂಥರ ಏನೋ ಅನ್ರಿಸ್ಟ್ರಿಕ್ಟೆಡ್ ಅನ್ಲಿಮಿಟೆಡ್ ಸಪ್ಲೈ ಆಫ್ ಟೆರರಿಸ್ಟ್ ಥ್ರೂ ಔಟ್ ಪೈಪ್ಲೈನ್ ಇದು. ಸೊ ನಾವು ಇಷ್ಟೇ ನಂಬರ್ ಇದೆ, ಬರೀ ಹಾರ್ಡ್ವೇರ್ ಚರ್ಚೆ ಮಾಡ್ತೀವ್ರಿ, ಅದ್ರ ಹಿಂದಿನ ಸಾಫ್ಟ್ವೇರ್ ಚರ್ಚೆ ಮಾಡುತ್ತೆ. ಅದು ಸಾಕಷ್ಟು ಇದೆ ಅದರಲ್ಲಿ. ಸೊ ಐ ಥಿಂಕ್ ಇಟ್ ವಾಸ್ ಅ ಸಕ್ಸಸ್. ಗೆದ್ದಲೆಗಳನ್ನು ಎಣಿಸ್ತೀವಿ, ಅಲ್ಲೊಂದು ರಾಣಿ ಆಮೇಲೆ ರಾಣಿ ನಾನು ಹೇಳಿದ ಪ್ರಕಾರ ನೀವು- ಇರೋದು, ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ರವಿ ಸರ್ ಧನ್ಯವಾದ. ರವಿ ಜೋಶಿ ಸರ್ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಮಧುರಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.